ಶಿಕ್ಷಕ ಅಕಾಡೆಮಿ. ಸೊ ಕೆಯಿಂದ ಒಂದು ಅಪ್ಡೇಟ್ ನೆನ್ನೆನೇ ಬಂದಿತ್ತು, ಬಟ್ ಸೊ ನಾನು ಬ್ಯುಸಿ ಇರೋದ್ರಿಂದ ಅದನ್ನು ಅಪ್ಡೇಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಏನಂತ ಹೇಳಿದ್ರೆ, ಸೊ PGCET ಮೊದಲ ಸುತ್ತಿನ ಶುಲ್ಕ ಪಾವತಿ ಮತ್ತು ಪ್ರವೇಶ ಪತ್ರ ದಿನಾಂಕವನ್ನು ವಿಸ್ತರಿಸಲಾಗಿದೆ ಅಂತ ಹೇಳಿದ್ದಾನೆ. ಸೊ ಅದೇನಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ನೀವು, ಮೊದಲನೇ ಸುತ್ತಿನಲ್ಲಿ ಸೀಟು ಹಂಚಿಕೆ ಆಗಿರುವ ಅಭ್ಯರ್ಥಿ ಚಲನ್ ಡೌನ್ಲೋಡ್ ಮಾಡಿಕೊಳ್ಳಲು ಮತ್ತು ಶುಲ್ಕ ಪಾವತಿಸಲು ಮತ್ತೆ ಅವಕಾಶ ನೀಡಲು ಕೋರುತ್ತಿರುವ ಕಾರಣ 2023 MBA, MCA, ME, MTech, MR ಕೋರ್ಸ್ಗಳ ಪ್ರವೇಶಕ್ಕೆ ಮೊದಲ ಸುತ್ತಿನ ಆಯ್ಕೆ ಸಂಚಿಕೆಯ ಪ್ರಕ್ರಿಯೆಗೆ ಚಲನ್ ಡೌನ್ಲೋಡ್ ಹಾಗೂ ಶುಲ್ಕ ಪಾವತಿಸಲು. ಸೊ ಚಲನ್ನ ಡೌನ್ಲೋಡ್ ಮಾಡ್ಕೋಬೋದು ಹಾಗೂ ನೀವು ಪೇಮೆಂಟ್ ಮಾಡೋದಕ್ಕೆ ಎರಡಕ್ಕೂ ಏನು ಹೇಳಿದ್ದಾನೆ ಅಂತ ಹೇಳಿದ್ರೆ 5th February 4 PM 4 ಗಂಟೆವರೆಗೆ, ಸಂಜೆ 4 ಗಂಟೆವರೆಗೆ ಅಂತ ಹೇಳಿದ್ದಾನೆ. ನಾನು ಇಂಗ್ಲೀಷಲ್ಲಿ ಬೇಕಾದ್ರೆ ಹೇಳ್ತೀನಿ ನಾನು. ಡೇಟ್ ಈಸ್ extended till 5th February 2024 4 PM. Up to 4 PM you can download the challan and make a payment. Okay, so candidates who have been allotted seat in the first round, okay, seat ಯಾರು ಅಲಾಟ್ ಆಗಿದೆ ಅವ್ರಿಗೆಲ್ಲ 5th February 4 PM ತನಕ ಏನು ಮಾಡಿದ್ದಾನೆ, ಎಕ್ಸ್ಟೆಂಡನ್ನು ಮಾಡ್ಕೊಂಡಿದ್ದಾನೆ. ಸೊ ಇನ್ನೂ ಕೂಡ ಚಾನ್ಸ್ ಕೇಳೋಕ್ಕೆ ಹೋಗ್ಬೇಡಿ ಸ್ಟೂಡೆಂಟ್ಸ್. ಸೊ ಮೇ ಬಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನಿಮಗೆ ಡೌನ್ಲೋಡ್ ಆಗಿಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಓಕೆ, ಬಟ್ ನೆಗ್ಲಿಜೆನ್ಸಿಯಿಂದಾಗಿದೆ ಅಂತ ಹೇಳಿದ್ರೆ ಪ್ಲೀಸ್ ಡೋಂಟ್ ಡೂ ದಟ್ ಮಿಸ್ಟೇಕ್. ಓಕೆ, ಸೊ ನೀವು ಈ ಮಿಸ್ಟೇಕ್ ಮಾಡೋದ್ರಿಂದ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ನಾಳೆ ಒಳಗೇ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡು ಪೇಮೆಂಟ್ ಮಾಡಿ ನೀವು ಕಾಲೇಜ್ಗೆ ರಿಪೋರ್ಟ್ ಆಗಿ. ಕಾಲೇಜ್ ರಿಪೋರ್ಟಿಗೆ ಯಾವುದೇ ಡೇಟು ಕೊಟ್ಟಿಲ್ಲ, ಇಲ್ಲಿ ಹಿಂದೆ ನೋಟಿಫಿಕೇಷನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ 5th February 5 ನೀವೇನು ಮಾಡ್ಕೋಬೇಕು, ಪ್ರವೇಶವನ್ನು ಪಡೆಯಬೇಕತಕ್ಕದ್ದು ಅಂತ ಹೇಳಿದ್ದಾನೆ. ಬಟ್ ನೀವು ಪೇಮೆಂಟನ್ನು ಮಾಡಿ ತಕ್ಷಣ ಹೋಗಿ ನೀವು ಕಾಲೇಜ್ ಜಾಯ್ನ್ ಆಗೋದು ಕಷ್ಟ ಆಗ್ತದೆ. ಬಟ್ ಇದು ಹಿಂದಿನ ನೋಟಿಫಿಕೇಷನಲ್ಲಿರೋದು 5th February ನೀವು ಅಡ್ಮಿಷನ್ ರಿಪೋರ್ಟ್ ಮಾಡ್ಕೋಬೇಕು ಅಂತಿದೆ. ಬಟ್ ಆದಷ್ಟು ಎಲ್ಲ ಬೆಳಿಗ್ಗೆನೇ, ಸೊ ಮಾರ್ನಿಂಗ್ ಟೈಮಲ್ಲೇ ನೀವೇನು ಮಾಡಿ ಚಲನ್ ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟನ್ನು ಮಾಡಿ 2 ಅವರ್ಸಲ್ಲಿ ಬರುತ್ತೆ, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿಬಿಡಿ. ಇನ್ ಕೇಸ್ ಅವನು ಅಪ್ಡೇಟ್ ಮಾಡಿದ್ರೆ ನಾನು ನಿಮಗೆ ಇಲ್ಲಿ ಅಗೇನ್ ನಾನು ಅಪ್ಡೇಟ್ ಮಾಡ್ತೀನಿ. ಇನ್ ಕೇಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಡೂ ನಾಟ್ ಟೇಕ್ ರಿಸ್ಕ್. ಓಕೆ, ಆ್ಯಂಡ್ ಸೆಕೆಂಡ್ ರೌಂಡ್ಗೆ ಕಾಯ್ತಿರೋ ವಿದ್ಯಾರ್ಥಿಗಳಿಗೆ ಸೊ ಅರೌಂಡ್ 8th ಅಥವಾ 9th February ಬರ್ಬೋದು ಅಂತ ಹೇಳಿದ್ದಾರೆ. ಸೊ ನಾಳೆ ಕೂಡ ನಿಮಗೆ ಇನ್ನೊಂದು ಅಪ್ಡೇಟನ್ನು ನಾನು ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ ಯು.